ಮತ್ತೊಮ್ಮೆ ದೆಹಲಿಗೆ ಸಂಪುಟ ವಿಸ್ತರಣೆಗೆ ಸರ್ಕಸ್ಸು ಶಿಫ್ಟ್ ಆಗ್ತಾ ಇದೆ. ದೆಹಲಿಗೆ ಹೊರಟಿರೋದು ಸಿಎಂ ಡಿಕೆಶಿ ಮತ್ತು ಸಿದ್ದರಾಮಯ್ಯ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹುಟ್ಟುಹಬ್ಬದ ನೆಪದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸಂಜೆ ರಾಹುಲ್ ಖರ್ಗೆ ಆಮೇಲೆ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರ ಜೊತೆಗೆ ಒಂದು ಮಹತ್ವದ ಮೀಟಿಂಗ್ ಇದೆ. ಸಚಿವರ ಸಂಪುಟ ವಿಸ್ತರಣೆ ಕುರಿತು ವರಿಷ್ಠರ ಜೊತೆಗೆ ಮಾತುಕತೆ ಈ ಸಂದರ್ಭದಲ್ಲಿ ನಡೆಸಬಹುದು. ಕೆಲವು ಹೊಸ ಹೆಸರುಗಳ ಪಟ್ಟಿ ಜೊತೆಗೆ ತೆರಳಲಿರುವಂಥದ್ದು ನಾಯಕರುಗಳು ಇಂದು ರಾತ್ರಿ ಇಲ್ಲ ಅಂತ ಹೇಳಿದ್ರೆ ನಾಳೆ ಒಳಗೆ ಸಚಿವರ ಆಯ್ಕೆಯನ್ನ ಫೈನಲೈಸ್ ಮಾಡಬಹುದಾದ ಚಾನ್ಸಸ್ಗಳು ಜಾಸ್ತಿ ಇದೆ. ಶನಿವಾರದ ಒಳಗಡೆ ನೂತನ ಪ್ರಮಾಣ ವಚನವನ್ನ ಬೋಧಿಸಬಹುದಾದ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಬಹುದಾದ ಚಾನ್ಸಸ್ ಕೂಡ ಇದೆ. ಸಚಿವರ ಸಂಪುಟ ವಿಸ್ತರಣೆಗೆ ಕಸರತ್ತು ನೇರವಾಗಿ ದೆಹಲಿಗೆ ಹೋಗಿದೆ. ಆಲ್ರೆಡಿ ದೆಹಲಿಯಲ್ಲಿ ಒಂದು ಸುತ್ತಿನ ಮಾತುಕತೆ ಎಲ್ಲ ಆಗಿತ್ತು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಲಿಲ್ಲ. ಅವ್ರು ಬಂದ ಮೇಲೆ ಪೂರ್ತಿ ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ರು. ಮತ್ತು ಮೊದಲ ಪಟ್ಟಿಗೆ ರಾಹುಲ್ ಗಾಂಧಿ ಅವರು ಓಕೆ ಅಂತ ಹೇಳಿರಲಿಲ್ಲ, ಸಮ್ಮತಿ ಕೊಟ್ಟಿರಲಿಲ್ಲ. ಹೀಗೆ ಹೇಗಿದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬರ್ತ್ಡೇ ಕೂಡ ಆಗಿದೆ. ಸೊ ಅವ್ರಿಗೆ ಬರ್ತ್ಡೇ ವಿಶ್ ಮಾಡ್ದಂಗೂ ಆಗತ್ತೆ, ಆ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾದಂಗೂ ಆಗತ್ತೆ. ಜೊತೆಗೆ ಸಂಪುಟ ವಿಸ್ತರಣೆ ಕಸರತ್ತು ಇವತ್ತು ನಾಳೆ ಅಂತ ಮುಂದಕ್ಕೆ ಹೋಗ್ತಾ ಇದೆಯಲ್ಲ, ಅದಕ್ಕೂ ಫುಲ್ ಸ್ಟಾಪ್ ಇಟ್ಟಂಗೂ ಆಗತ್ತೆ ಅಂತ ದೆಹಲಿಗೆ ತೆರಳ್ತಾ ಇದ್ದಾರೆ. ಸೊ ಇವತ್ತು ಸಂಜೆ ಈ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು, ಅಂದರೆ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಈ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಆಗ್ಬೋದು. ನಾಳೆ ಒಳಗಡೆ ಕೂತು ಎಲ್ಲರೂ ಮಾತಾಡಿ ಒಂದು ಹಂತಕ್ಕೆ ನಿರ್ಧಾರ ತೆಗೆದುಕೊಳ್ಬೋದು. ಶನಿವಾರ ಅಫಿಷಿಯಲ್ ಆಗಿ ತಿಳಿಸಬಹುದಾದ ಸಾಧ್ಯತೆ ಇದೆ. ಯಾರ್ಯಾರು ಸಂಪುಟಕ್ಕೆ ಸೇರ್ತಾ ಇದ್ದಾರೆ, ಯಾರೆಲ್ಲ ಸಂಪುಟದಿಂದ ದೂರ ಇರಲಿದ್ದಾರೆ ಅನ್ನೋದ್ರ ಬಗ್ಗೆ ಶನಿವಾರ ಮಾಹಿತಿ ನೀಡಬಹುದಾದ ಚಾನ್ಸಸ್ ಇದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬಹುದಾದ ಚಾನ್ಸಸ್ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಬೇಕಾಗತ್ತೆ ಇನ್ನೂ ಏನೇನು ಡಿಸ್ಕಷನ್ಸ್ ಮಾಡ್ತಾರೆ, ಬರಬೇಕಾದ್ರೆ ಸಿಹಿ ಸುದ್ದಿ ಅಂತ ತರ್ತಾರ ಅಂತ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಶಾಸಕರ ದೆಹಲಿ ಪ್ರಯಾಣ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಸುಮಾರು 40ಕ್ಕೂ ಹೆಚ್ಚು ಶಾಸಕರು. ಈಗಾಗಲೇ ದೆಹಲಿಯಲ್ಲೇ ಇದ್ದಾರೆ ಹಲವು ಶಾಸಕರು. ಬಸವರಾಜ ರಾಯರೆಡ್ಡಿ ಇದ್ದಾರೆ, ಎಚ್.ಕೆ. ಪಾಟೀಲ್ ಇದ್ದಾರೆ, ಆರ್.ಬಿ. ತಿಮ್ಮಾಪುರ ಇದ್ದಾರೆ, ವಿಜಯಾನಂದ ಕಾಶಪ್ಪನವರು, ಸಲೀಂ ಅಹಮದ್, ಎಂ.ವೈ. ಪಾಟೀಲ್, ಪಿ.ಎಂ. ನರೇಂದ್ರ ಸ್ವಾಮಿ, ಸುಧಾಮ್ ದಾಸು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಸಚಿವಾಕಾಂಕ್ಷಿಗಳಾದಂಥ ಅಲ್ಲಮಪ್ರಭು ಪಾಟೀಲು, ಜಗದೇವ್ ಗುತ್ತಿಗೆದಾರು, ಆಮೇಲೆ ವಸಂತ್ ಕುಮಾರು, ಬಸನಗೌಡ ಬಾದರ್ಲಿ, ಹಂಪನಗೌಡ ಬಾದರ್ಲಿ, ಅಶೋಕ್ ಪಟ್ಟಣ್ಣು, ಪ್ರಸಾದ್ ಅಬ್ಬಯ್ಯ ಇವರೆಲ್ಲ ದೆಹಲಿಗೆ ತೆರಳಬಹುದಾದ ಚಾನ್ಸಸ್ ಕೂಡ ಇದೆ. ಬೇಕಲ್ವಾ ಹುದ್ದೆ ಅನ್ನೋದು, ಸ್ಥಾನಮಾನ ಅನ್ನೋದು. ಹಾಗಾಗಿ ಎಷ್ಟು ಪ್ರಯತ್ನ ಪಡೋದಕ್ಕೆ ಸಾಧ್ಯವೋ, ಎಲ್ಲೆಲ್ಲಿಂದ ಹೇಗೆ ಪ್ರಯತ್ನ ಪಡೋದಕ್ಕೆ ಸಾಧ್ಯವೋ ಆ ರೀತಿಯಲ್ಲಿ ಪ್ರಯತ್ನ ಪಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವರು ದೆಹಲಿಯಲ್ಲಿ ಆಲ್ರೆಡಿ ಇದ್ದಾರೆ, ಕೆಲವರು ದೆಹಲಿಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ, ಕೆಲವರನ್ನು ದೆಹಲಿ ಕರೆಸ್ಕೊಳ್ಬೋದು ಅಂತ ನಿರೀಕ್ಷೆ ಇಟ್ಟು ಕೂತ್ಕೊಂಡಿದ್ದಾರೆ. ಕೆಲವರು ಹೆಂಗೂ ನಮ್ಮ ನಾಯಕರುಗಳು ಹೋಗಿದ್ದಾರಲ್ಲ ಬರಲಿ ನೋಡೋಣ ಅಂತಲೂ ಕಾಯ್ತಾ ಇದ್ದಾರೆ. 20-23 ಸ್ಥಾನ, ಅದರಲ್ಲಿ 17ರಿಂದ 18 ಸ್ಥಾನ ತುಂಬೋದೇನು ಅಂತ ಹೇಳಲಾಗ್ತಾ ಇತ್ತು. ಬಟ್ 40 ಜನ ಆಕಾಂಕ್ಷಿಗಳು ಹೊಸಬರಿದ್ದಾರೆ, ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಮೂಲ, ವಲಸಿಗ, ಪ್ರಾಂತ್ಯವಾರು, ಜಾತಿವಾರು, ಸಮುದಾಯವಾರು ಎಲ್ಲ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ.